ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಮ್ಮೆಲ್ಲರ ನಾಯಕರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಮುನಿರಾಜುರವರೇ, ಮತ್ತೋರ್ವ ಪಕ್ಕದ ಕ್ಷೇತ್ರದಲ್ಲಿ ಶಾಸಕರಾಗಿ ಅನೇಕ ವರ್ಷಗಳಿಂದ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮಾನ್ಯ ವಿಶ್ವನಾಥ್ ಅವರೇ, ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಅಂದರೆ, ನಾವು ಹುಟ್ಟಿದಂಥ ಊರು, ನಮ್ಮನ್ನು ಬೆಳೆಸಿ ದೊಡ್ಡವರನ್ನು ಮಾಡಿ, ನಾವು ದೊಡ್ಡವರು ಆದಮೇಲೆ ಆ ಊರನ್ನು ಮರಿತಕ್ಕಂಥದ್ದು ಸಾಮಾನ್ಯವಾಗಿ ನೋಡಿದ್ದೇವೆ. ಆದರೆ ನಮ್ಮ ಸಲೀಂ ಸಾಹೇಬರು ಇವತ್ತು ಈ ರಾಜ್ಯದ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಅತ್ಯಂತ ದೊಡ್ಡ ಜವಾಬ್ದಾರಿ, ಮುಖ್ಯಮಂತ್ರಿಗಳಿಗಿನ್ನ ಹೆಚ್ಚು ದೊಡ್ಡ ಜವಾಬ್ದಾರಿ ಅಂದರೆ ನಮ್ಮ DGP ಅವರಿಗೆ. ಮುಖ್ಯಮಂತ್ರಿಗಳಿಗೆ ಅಷ್ಟೊಂದು ಜವಾಬ್ದಾರಿ ಇರೋದಿಲ್ಲ ಕಾನೂನು ಸುವ್ಯವಸ್ಥೆಗೆ, ಆದರೆ DGP ಅವರಿಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇರುತ್ತೆ. ಇವತ್ತು ಚಿಕ್ಕ ಬಾಣವಾರದಿಂದ ಹೊರಟು ಈ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮಾನ್ಯ ಸಲೀಂ ಸಾಹೇಬ್ರೆ, ನಮ್ಮ ಬೆಂಗಳೂರು ನಗರ ಅಂತ ಹೇಳಿದರೆ ವಿಶ್ವದಲ್ಲೇ ಪ್ರಖ್ಯಾತಿ. ಒಳ್ಳೆಯದಾದರೂ ವಿಶ್ವ, ನೀವು ವಿಶ್ವನ ನಿಮ್ದಲ್ಲ, ವಿಶ್ವ ಅಂದರೆ ನೀವು ಅನ್ಕೊಳ್ಳಿ. ಮತ್ತು ಕೆಟ್ಟದಾದರೂ ಕೂಡ ವಿಶ್ವದಲ್ಲೇ ಪ್ರಚಾರ ಆಗುತ್ತೆ. ಒಂದು ಸಣ್ಣ ಘಟನೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. 2015ರಲ್ಲಿ ಜನವರಿ 1ನೇ ತಾರೀಕು MG ರೋಡಲ್ಲಿ ಒಂದು ಸಣ್ಣ ಘಟನೆ ಆಯಿತು. ಅದನ್ನೇ ನ್ಯೂಯಾರ್ಕ್ ಟೈಮ್ಸಲ್ಲಿ ಬರೆದ್ರು. ಇವತ್ತು ಬೆಂಗಳೂರಿನಲ್ಲಿ ಏನೇ ಆದರೂ ಕೂಡ ಇಡೀ ವಿಶ್ವ ಗಮನಿಸುತ್ತೆ. ಅಂಥದ್ರಲ್ಲಿ ಅದರ ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ಕು ಮತ್ತು ಮುನ್ರಾಜು ಅವರು ಹೇಳಿದಾಗೆ ಇತ್ತೀಚೆಗೆ ಈ ಮಾದಕ ವಸ್ತುಗಳ ಜವಾಬ್ದಾರಿ, ಅದನ್ನು ನಿಲ್ಲಿಸುವಂಥ ಜವಾಬ್ದಾರಿ ಅದನ್ನು ಹೊತ್ತಿರ್ತಕ್ಕಂಥ ನಮ್ಮ ಕಮಿಷನರ್ ಶ್ರೀಮಂತ್ ಕುಮಾರ್ ಅವರೇ, ಮತ್ತು ನಮ್ಮ ಜಾಯಿಂಟ್ ಕಮಿಷನರ್ ಇದ್ದಾರೆ, DCP ಅವರಿದ್ದಾರೆ, ಮತ್ತು ನಮ್ಮ ನಾಗಭೂಷಣ್ ಅವರಿದ್ದಾರೆ, ಹಾಗೆ ನಮ್ಮ ಮತ್ತೋರ್ವ DGP. ಈಗ ನಾವು ಉದ್ಲಿ ಏನೋ ಹಾಕ್ಬಿಟ್ಟೋ ಇಲ್ಲಿ, ಇನ್ನು ಕಟ್ಟೋ ಜವಾಬ್ದಾರಿ ನಮ್ಮ ಅರುಣ್ ಚಕ್ರವರ್ತಿ ಅವ್ರದ್ದು. ಅವರು ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ MD ಚೇರ್ಮನ್ ಆಗಿ ಇವತ್ತು ಅವರು ಕೂಡ ಬಂದಿದ್ದಾರೆ. ಮತ್ತು ತಾವೆಲ್ಲರೂ ಕೂಡ ಈ ಕ್ಷೇತ್ರದ ಸಹೋದರಿಯರು ಮತ್ತು ಅನೇಕ ಜನ ಆಹ್ವಾನಿತರು, ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ಮೊದಲನೇದಾಗಿ ತಮಗೆ ಶುಭವನ್ನು ಕೋರ್ತೇನೆ. ಪೊಲೀಸ್ ಇಲಾಖೆ, ನಾನು 3ನೇ ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. 2015ರಲ್ಲಿ ಒಂದು ಬಾರಿ ಕೊಟ್ಟರು ಜವಾಬ್ದಾರಿಯನ್ನು, ಮತ್ತೆ ತಿರುಗಿ 2018ರಲ್ಲಿ ಉಪಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರು ಜವಾಬ್ದಾರಿಯನ್ನು ಕೊಟ್ಟರು. ಅದರ ಜೊತೆಯಲ್ಲಿ ಈ ಪೊಲೀಸ್ ಇಲಾಖೆಯನ್ನು ಮುಂದುವರಿಸಿದರು. ಈ ಬಾರಿ ಕೂಡ 23ರಲ್ಲಿ ನಮ್ಮ ಸರ್ಕಾರ ಬಂದಾಗ ಮತ್ತೊಂದು ಬಾರಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಕೊಟ್ಟರು. ಯಾಕೋ ನನಗೂ ಪೊಲೀಸ್ಗೂ ಭಾಳ ನಂಟಾದಂಗೆ ಕಾಣಿಸ್ತಾ ಇದೆ. ನನಗೂ ಹೆಮ್ಮೆ ಇದೆ. ಐ ಆಮ್ ವೆರಿ ಫಾರ್ಚುನೇಟ್. ಯಾಕೆಂದರೆ ಇದೇನು ಸಾಮಾನ್ಯದ ಇಲಾಖೆ ಅಲ್ಲ. ಇದು ಬೆಳಿಗ್ಗೆ ಎದ್ದರೆ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ, ಏನೇ ಆದರೂ ಕೂಡ ಒಂದು ಜಮೀನಿನಲ್ಲಿ ಇಬ್ಬರು ಕಿತ್ತಾಡಿದರೆ ಲಾಸ್ಟಿಗೆ ಬರೋದು ನಮ್ಮ ಹತ್ರನೇ. ಕಮಿಷನರ್ ಹತ್ರ ಬರಬೇಕು, ಇಲ್ಲ DCP ಹತ್ರ ಬರಬೇಕು, ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು. ಮನೇಲಿ ಕಿತ್ತಾಡಿದ್ರು, ಗಂಡ ಹೆಂಡತಿ ಕಿತ್ತಾಡಿದ್ರು ಕೂಡ ಇಲ್ಲಿಗೆ ಬರಬೇಕು, ಅಂಥ ಪರಿಸ್ಥಿತಿ. ಹಾಗಾಗಿ ಇದು ಭಾಳ ಸೆನ್ಸಿಟಿವ್ ಇಲಾಖೆ ಆದದ್ರಿಂದ ನನಗೂ ಕೂಡ ಭಾಳ ಒಂದೊಂದು ಸಾರಿ ಬೇಸರ ಆದರೂ ಕೂಡ ಹೆಮ್ಮೆ ಅಂತ ಅನಿಸುತ್ತೆ.
ಇವತ್ತು ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಅನೇಕ ಕಟ್ಟಡಗಳನ್ನು ಮಾಡಿದ್ದೇವೆ. ಹೊಸ ಪೊಲೀಸ್ ಸ್ಟೇಷನ್ ಕಟ್ಟಡಗಳನ್ನು ಆಧುನಿಕವಾಗಿ ಮಾಡಿದ್ದೇವೆ ಮತ್ತು ಬಹಳಷ್ಟು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದು ಭಾಳ ಶ್ರೇಷ್ಠವಾದದ್ದು ಅಂತ ನನಗನ್ಸುತ್ತೆ. ಪೊಲೀಸ್ ಸ್ಟೇಷನ್ ಕಟ್ಟೋದಕ್ಕಿಂತ ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ನಾವು ಮನೆ ಕಟ್ಟಿಕೊಡ್ತೇವೆ. ಅವರೆಲ್ಲ ಹಿಂದೆ ಪೊಲೀಸ್ ಲೈನ್ ಅಂತೇಳಿ ಒಂದೊಂದು ಸಣ್ಣ ಮನೆಗಳಲ್ಲಿ ಜೀವನ ಮಾಡ್ತಾ ಇದ್ದದ್ದು. ಇವತ್ತು ಅವರಿಗೆಲ್ಲ 2 ಬೆಡ್ರೂಮು, ಬಾತ್ರೂಮು, ಮಾಡ್ಯುಲರ್ ಕಿಚನ್ ಇದೆಲ್ಲ ಮಾಡಿ ಸುಮಾರು 38 ಲಕ್ಷ ರೂಪಾಯಿ ಒಂದು ಯೂನಿಟಿಗೆ, ಒಂದು ಅಪಾರ್ಟ್ಮೆಂಟಿಗೆ ಆಗುತ್ತೆ. ಅದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಕಟ್ಟಿಕೊಡ್ತಾ ಇದ್ದೇವೆ. ಪೊಲೀಸ್ ಗೃಹ ಅಂಥೇಳಿ ಒಂದು ಯೋಜನೆಯನ್ನು ಮಾಡಿ ಅದರಲ್ಲಿ ಮಾಡ್ತೇವೆ. ಅದರಿಂದ ಅನೇಕ ಕಟ್ಟಡಗಳನ್ನು ನಾವು ಹೊಸದಾಗಿ ಮಾಡಿದ್ದೇವೆ. ನಮ್ಮ ಮುನಿರಾಜು ಅವರು ಹೇಳಿದಾಗೆ ಇದು 3ನೇ ಬಾರಿ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು, ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಮತ್ತು ಒಬ್ಬ ಎ ಸಿ ಪಿ ಅವರು ಕೂಡ ಇಲ್ಲೇ ಇರ್ತಾರೆ. ಅಂದರೆ ಹೆಚ್ಚು ಈ ಭಾಗದಲ್ಲಿ, ಯಾಕೆಂದರೆ ಇದು ಭಾಳ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರ ಇದು. ಈ ಭಾಗದಲ್ಲಿ ನಮ್ಮವರೇ ಒಂದು 50,000 ಜನ ಇದ್ದಾರೆ. ಮಧುಗಿರಿ, ಕೊರಟಗೆರೆ, ಪಾವಗಡ, ಶಿರಾ ಈ ಭಾಗದವರೇ ಕನಿಷ್ಠ ಅಂದರೆ ಒಂದು 50,000 ಜನ ಇದ್ದಾರೆ. ಹಾಗಾಗಿ ಎಲ್ಲವಂತೂ ನಮಗೂ ನಿಮಗೂ ನಂಟು ಜಾಸ್ತಿ. ಎಲೆಕ್ಷನ್ ಟೈಮ್ನಲ್ಲಿ ಇಲ್ಲ ಅಲ್ಲಿಗೆ ಬರ್ತಾರೆ, ಇಲ್ಲೂ ಇರ್ತಾರಪ್ಪ. 2 ಕಡೆ ಓಟ್ ಹಾಕಿರೋದು ನೋಡಿಲ್ವ ನಾವು? ಈಗಾಗಲ್ಲ. ಇನ್ಮೇಲೆ ಮುಂದಕ್ಕೆ SIR ಎಲ್ಲ ಬಂದ ಮೇಲೆ ಇನ್ಮೇಲೆ ಅವೆಲ್ಲ ಮಾಡೋಕ್ಕಾಗಲ್ಲ. ಹಿಂದೆ ಎಲ್ಲ ಮಾಡ್ಕೊಳ್ತಾ ಇದ್ರು ಅಂತ ಕಾಣಿಸುತ್ತೆ. ಆದ್ದರಿಂದ ಈಗ ಅವೆಲ್ಲ ನಡೆಯೋದಿಲ್ಲ. ಆದ್ದರಿಂದ ಈ ಕ್ಷೇತ್ರ ಅನೇಕ ಸವಲತ್ತುಗಳನ್ನು ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮಗೇನು ಲಾ ಆ್ಯಂಡ್ ಆರ್ಡರ್ ಆಗೋ ಇದಕ್ಕೆ ತೊಂದರೆ ಆದರೆ ಅಥವಾ ಟ್ರಾಫಿಕ್ ತೊಂದರೆ ಆದರೆ ಅದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ದೇವೆ. ಮೇಲಾಗಿ ನಮಗೆ DG ಅವರ ಊರು, ಅವರು ಹುಟ್ಟೂರು, ಅವರು ತಾನಿರುವಾಗ ಒಂದು ಕನಿಷ್ಠ ಒಂದು ಪೊಲೀಸ್ ಸ್ಟೇಷನ್ನು ಮಾಡದೇ ಇದ್ದರೆ DG ಆಗಿ ಹೇಗೆ ಅಂತೇಳಿ ಅವರು ಮಾಡಿದ್ದಾರೆ. ಇದು ಕ್ರೆಡಿಟ್ ಅವರಿಗೆ ಹೋಗಬೇಕು. 8,60,00,000 ರೂಪಾಯಿ ಹಣ ಕೊಟ್ಟಿದ್ದೇವೆ. ಇವತ್ತು ಅಡಿಗಲ್ಲಿ ಹಾಕಿದ್ದೇವೆ. ಯಾವಾಗ ಮುಗಿಸ್ತೀರಿ ಅರುಣ್? ಯಾಕ್ರಿ 1 ವರ್ಷ? ಇಲ್ಲಪ್ಪ, ಕಮ್ಮಿ ಮಾಡಬೇಕು. ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡಿ, ಒಂದು 8 ತಿಂಗಳಲ್ಲಿ ಮುಗಿಸಿ. 8 ತಿಂಗಳಲ್ಲಿ ನನಗೆ ಕಾಂಟ್ರಾಕ್ಟ್ ಕೊಟ್ಟರೆ ನಾನೇ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಸ್ವಲ್ಪ ಕಟ್ಟಡದ ವ್ಯವಹಾರ ಚೆನ್ನಾಗಿ ಗೊತ್ತಿದೆ ನನಗೆ. ಕಾಲೇಜ್ನಲ್ಲಿ ಕಟ್ಟಡ ಎಲ್ಲ ಮಾಡಿಸಿ, ಅದರಿಂದ 8 ಮಂತ್ಸಲ್ಲಿ ನೀವು ಮುಗಿಸ್ಕೊಡ್ಬೇಕು. ಆ ಡೇಟು ಫಿಕ್ಸ್ ಮಾಡಿಬಿಡ್ಬೇಕು. ಕಮಿಷನರ್ ಸಾಹೇಬ್ರೆ, ಡೇಟು ಫಿಕ್ಸ್ ಮಾಡಿಬಿಡಿ. ಆದ್ದರಿಂದ ಅದಕ್ಕೆ ನಾನು ಬೇಗ ಮಾಡಿದರೆ ನಾನೇ ಬಂದು ಉದ್ಘಾಟನೆ ಮಾಡ್ಬೋದಲ್ಲ. ಅದರಿಂದ ನಿಮಗೆಲ್ಲ ಒಳ್ಳೆಯದಾಗಲಿ. ಇಲ್ಲಿ ಏನು ಭಾಷಣ ಏನಿರಲಿಲ್ಲ, ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ಬೋದಾಗಿತ್ತು, ಆದರೆ ಭಾಷಣದ್ದು ಏನು ಕಾರ್ಯಕ್ರಮ ಇಲ್ಲ. ಹಾಗಾಗಿ ಒಳ್ಳೆಯದಾಗಲಿ, ನಿಮಗೆಲ್ಲ ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.